ಈ ಹಗಲು ದರೋಡೆ ಅಂದ್ರೇನು ಅಂತ ಆನ್ಲೈನ್ ಅಗ್ರಿಗೇಟರ್ ಕಂಪನಿಗಳನ್ನ ನೋಡಿ ಕಲಿಬೇಕು ಅನ್ಸುತ್ತೆ. ಇಲ್ಲಿ ಇವ್ರು ಮಾಡಿದ್ದೇ ರೂಲ್ಸು, ಅವ್ರು ಹೇಳಿದ್ದೇ ರೇಟು. ಅವ್ರು ಮಾಡ್ತಾ ಇರೋ ರೂಟಿಗೆ ಬೆಂಗಳೂರು ಜನ ಅದ್ಯಾಕೋ ಫುಲ್ ಡಲ್ ಆಗಿದ್ದಾರೆ. ಯಾವ ಆ್ಯಪೂ ಬೇಡ, ನಮಗೆ ಸಾರಿಗೆ ಬಸ್ಸೇ ಸಾಕು ಅಂತಿದ್ದಾರೆ. ನಿಮಗ್ ನೆನ್ಪಿದ್ಯಾ? ಏಪ್ರಿಲ್ 2ರಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು. ರಾಜ್ಯದಲ್ಲಿ ಮುಂದಿನ 6 ವಾರದೊಳಗೆ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಯನ್ನ ನಿಲ್ಲಿಸುವಂತೆ ಕೋರ್ಟ್ ತಿಳಿಸಿತ್ತು. ಈ ಬೆನ್ನಲ್ಲೇ ಅಗ್ರಿಗೇಟರ್ ಕಂಪನಿಗಳು ಅಂದ್ರೆ ಓಲಾ, ಊಬರ್, ನಮ್ಮ ಯಾತ್ರಿ, ರ್ಯಾಪಿಡೋ ಪ್ರಯಾಣಿಕರಿಂದ ಮನಸೋ ಇಚ್ಛೆ ವಸೂಲಿ ಮಾಡ್ತಿವೆ. ಆನ್ಲೈನ್ ಸಂಸ್ಥೆಗಳು ಆಟೋ ಪ್ರಯಾಣ ದರ ದುಪ್ಪಟ್ಟು ಮಾಡಿ 1 to double ರೇಟ್ ಫಿಕ್ಸ್ ಮಾಡಿ ಬೇಕಾಬಿಟ್ಟಿ ವಸೂಲಿ ಮಾಡ್ತಿದ್ದಾರೆ. ಇಷ್ಟಾದ್ರೂ ಸಾರಿಗೆ ಇಲಾಖೆ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ಅಷ್ಟಕ್ಕೂ ಈ ಅಗ್ರಿಗೇಟರ್ಗಳ ಚೆಲ್ಲಾಟದ ಒಂದು ಝಲಕ್ ತೋರಿಸ್ತೀವಿ ನೋಡಿ. ಆಕ್ಚುಲಿ ರೂಲ್ಸ್ ಪ್ರಕಾರ ಮೊದಲ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಫಿಕ್ಸ್. ಆದ್ರೆ ಸೌತ್ ಎಂಡ್ ಸರ್ಕಲ್ ಟು ಯಡಿಯೂರು ಕೆರೆ ಮಧ್ಯೆ ಇರೋ ಡಿಸ್ಟೆನ್ಸ್ 657 ಮೀಟರ್ ಅಷ್ಟೇ. ನಿಯಮದ ಪ್ರಕಾರ 30 ರೂಪಾಯಿ ಇರಬೇಕು, ಆದ್ರೆ 55 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಇನ್ನು ಮೆಜೆಸ್ಟಿಕ್ ಟು ರಾಜಾಜಿನಗರದ ಮಧ್ಯೆ 3.71 ಕಿಲೋಮೀಟರ್ ಅಂತರ ಇದೆ. 50 ರಿಂದ 60 ರೂಪಾಯಿ ಇರಬೇಕು, ಆದ್ರೆ ಇವರು ವಸೂಲಿ ಮಾಡ್ತಿರೋದು 93 ರೂಪಾಯಿ. ಇನ್ನು ಸೌತ್ ಎಂಡ್ ಟು ಮೆಜೆಸ್ಟಿಕ್ ಮಧ್ಯೆ 6.4 ಕಿಲೋಮೀಟರ್ ಇದೆ. 90 ರೂಪಾಯಿಯಿಂದ 100 ರೂಪಾಯಿ ಕೊಡಬೇಕು, ಆದ್ರೆ ಇವರು ವಸೂಲಿ ಮಾಡ್ತಿರೋದು ಎಷ್ಟು ಗೊತ್ತಾ? ಬರೋಬ್ಬರಿ 125 ರೂಪಾಯಿ. ಇನ್ನು ಆಟೋ ಪ್ರಯಾಣ ದರ ಕೇಳಿ ರೋಸ್ ಹೋಗಿರೋ ಜನ ಸಾಕಪ್ಪ ಸಾಕು, ಇವರ ಸಹವಾಸನೇ ಸಾಕು ಅಂತ ಬಸ್ನತ್ತ ಮುಖ ಮಾಡ್ತಿದ್ರೆ, ಇನ್ ಕೆಲವರು ಬೈಕ್ ಟ್ಯಾಕ್ಸಿನೇ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಆಟೋ ಸಹವಾಸನೇ ಬೇಡ, ನಾವು BTSಗೆ ಹೋಗ್ತೀವಿ ಅಂತಾರೆ. ಅದರೊಳಗೆ ಲೇಡೀಸು ಫ್ರೀ ಟಿಕೆಟ್ ಅಲ್ವಾ, 30 ರೂಪಾಯಿ ಕಡೆ ಫ್ರೀಯಲ್ಲಿ ಹೋಗೋಣ ಬಿಡು ಅಂತ ಹೇಳ್ತಾರೆ. 2 ವೀಲರ್ ಇದೆ ಒಳ್ಳೇದು ಅನ್ಸುತ್ತೆ ನಮ್ಮ ಪ್ರಕಾರ 100%. ಅದೇನೇ ಹೇಳಿ, ಮೋಟಾರ್ ವೆಹಿಕಲ್ ಕಾಯ್ದೆ ಅಂತ ಒಂದು ರೂಲ್ ಇದೆ ಅನ್ನೋದು ಈ ಅಗ್ರಿಗೇಟರ್ ಕಂಪನಿಗಳಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಇಲ್ಲ ಮರ್ತು ಹೋಗಿದ್ಯೋ ಏನೋ. ಮೊದಲು ಸಾರಿಗೆ ಇಲಾಖೆ ನಮ್ಮದೇ ರೂಲ್ಸು ಅಂತ ಬೇಕಾಬಿಟ್ಟಿ ಹಣ ವಸೂಲಿ ಮಾಡ್ತಿರುವ ಅಗ್ರಿಗೇಟರ್ ಕಂಪನಿಗಳ ಈ ವಸೂಲಿಗೆ ಬ್ರೇಕ್ ಹಾಕಿದ್ರೆ ಉತ್ತಮ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.